ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಖಂಡಿಸಿ ಈಗ ಆಕ್ರೋಶ ಭುಗಿಲೆದ್ದಿದೆ. ಇಷ್ಟು ದಿನದ ಅಂತರದಲ್ಲಿ ಇಂಥದ್ದೇ ಮತ್ತೊಂದು ಪ್ರಕರಣ ನಡೆದಿರುವಂಥದ್ದು. ದೃಶ್ಯದಲ್ಲಿ ನೀವೀಗ ಗಮನಿಸ್ತಾ ಇದ್ದೀರಾ, ಅಂಜಲಿ ನಿವಾಸದ ಸಮೀಪದ ದೃಶ್ಯ. ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ 20 ವರ್ಷದ ಅಂಜಲಿಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದು ಹೋಗಿದೆ. ನೇಹಾ ಕೊಲೆಗೆನೆ ಯಾವ ರೀತಿ ಹುಬ್ಬಳ್ಳಿ ಅಷ್ಟೇ ಅಲ್ಲ, ಇಡೀ ರಾಜ್ಯ ಧಗಧಗಿಸಿ ಹೋಗಿತ್ತು, ವ್ಯಾಪಕವಾದಂಥ ಆಕ್ರೋಶವನ್ನು ಹೊರಹಾಕಿತ್ತು. ಆ ಪ್ರಕರಣ ಮಾಸುವ ಮುನ್ನವೇ, ಜನಮಾನಸದಿಂದ ದೂರ ಸರಿಯುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಪ್ರಕರಣ ನಡೆದು ಹೋಗಿದೆ. ಪ್ರೀತಿಯನ್ನ ನಿರಾಕರಿಸಿದ್ದು ಅನ್ನೋ ಕಾರಣಕ್ಕೆ ಅಂಜಲಿಯನ್ನ ಗಿರೀಶ್ ಎಂಬಾತ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆಗೈದಿರುವಂಥದ್ದು. ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಈ ಗಿರೀಶ್ ಸಾವಂತ್ ಅನ್ನುವಂಥ ಆರೋಪಿ ಸ್ಥಳದಿಂದ ಕಾಲ್ಕಿತ್ತಂತಹ ದೃಶ್ಯಗಳು ಕೂಡ ಲಭ್ಯ ಆಗಿದೆ. ಇನ್ನು ಇಂಥ ಎಷ್ಟು ಪ್ರಕರಣಗಳಾಗಬೇಕು ಅಂತ ಹುಬ್ಬಳ್ಳಿಯಲ್ಲಿ ಜನಾಕ್ರೋಶ ಸ್ಫೋಟಗೊಳ್ತಾ ಇದೆ. ರಂಜನ್ ಹಿರೇಮಠ್ ಕೂಡ ಬಂದಿದ್ದಾರೆ ಅನ್ಸುತ್ತೆ, ದೃಶ್ಯದಲ್ಲಿ ಗಮನಿಸಬಹುದು. ನೇಹಾ ಕೊಲೆ ಆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರವ್ಯಾಪಿ ಅದು ಸುದ್ದಿಯಾದಂಥ ಪ್ರಕರಣ. ಪ್ರೀತಿಯ ಒಲ್ಲೆ ಅಂದಿದ್ದಕ್ಕೆ ಈ ರೀತಿಯಾಗಿ ಭೀಕರವಾಗಿ ಬರ್ಬರವಾಗಿ ಕೊಲೆಗೊಯ್ದಿದ್ದಂತಹ ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣ ಮಾಸುವ ಮುನ್ನವೇ ಅದೇ ಹುಬ್ಬಳ್ಳಿಯಲ್ಲಿ ಪ್ರೀತಿಯ ಕಾರಣಕ್ಕೇನೆ ಮತ್ತೊಂದು ಯುವತಿಯ ಬಲಿಯಾಗಿ ಹೋಗಿದೆ. 20 ವರ್ಷದ ಅಂಜಲಿ ಎಂಬ ಯುವತಿ ಈ ಗಿರೀಶ್ ಎಂಬಾತನ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಈತ ಮೊದಲೇ ಬೆದರಿಕೆಯನ್ನು ಕೂಡ ಒಡ್ಡಿದ್ನಂತೆ. ನಿನಗೂ ಅದೇ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ ಹಾಗೆ ಮಾಡಿದ್ದಾನೆ ಅಂದರೆ ಕಾನೂನು ಎಷ್ಟು ಬಿಗಿಯಾಗಿದೆ ಅಂತ. ಇಂಥವರಿಗೆ ಕಾನೂನಿನ ಭಯನೇ ಇಲ್ಲ ಅಂತಾದರೆ, ಅದೇ ಆ ಪ್ರಕರಣದಲ್ಲಿ ಎಂಥ ಕಾನೂನು ಕ್ರಮ ಕೈಗೊಂಡಿದ್ದಿದ್ರೆ, ಇಂಥವರಿಗೆ ಅದರಿಂದ ಭಯ ಆಗಿದ್ದಿದ್ರೆ ಬಹುಶಃ ಇಂಥ ಪ್ರಕರಣಗಳು ಮರುಕಳಿಸ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ಅಲ್ಲಿನ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಸದ್ಯ ಅಂಜಲಿ ಮನೆ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವರ ಪರಿಸ್ಥಿತಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದ್ದಕ್ಕಿದ್ದ ಹಾಗೆ ಮನೆಗೆ ಯಾರೋ ಒಬ್ಬ ನುಗ್ಗಿ ಈ ರೀತಿಯಾಗಿ ತಮ್ಮ ಮಗಳನ್ನು ಕೊಲೆಗೈದು ಎಸ್ಕೇಪ್ ಆಗ್ತಾನೆ ಕಿರಾತಕ ಅಂತಂದರೆ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ, ಕಾನೂನು ಸುವ್ಯವಸ್ಥೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಒಂದಾದ ನಂತರ ಒಂದು, ಮೇಲಿಂದ ಮೇಲೆ 2 ಪ್ರಕರಣಗಳು ಒಂದು ತಿಂಗಳ ಅಂತರದಲ್ಲಿ ಹುಬ್ಬಳ್ಳಿಯಲ್ಲಿ ಇಂಥದ್ದೇ ಘಟಿಸಿ ಹೋಗಿದೆ. ಈ ಹಿಂದೆ ನೇಹಾ ಕೊಲೆ ಕೇಸ್ ಆದಾಗಲೂ ಕೂಡ ಇನ್ನು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ಇಂಥ ಪ್ರಕರಣಗಳಲ್ಲಿ ಕಠಿಣವಾದ ಕ್ರಮ ಕೈಗೊಳ್ಳಬೇಕು, ಮುಂದೆ ಇಂಥ ಪ್ರಕರಣಗಳಾಗಬಾರ್ದು ಅನ್ನೋ ರೀತಿಯಾಗಿ ಒಂದು ಉದಾಹರಣೆ ಆಗಬೇಕು ಅಂತೆಲ್ಲ ಮಾತುಗಳಿದ್ದಾಗ, ಇನ್ನೂ ಆ ಪ್ರಕರಣದ ತನಿಖೆನೇ ಮುಂದುವರಿತಾ ಇರುವಾಗ ಅಂಥದ್ದೇ ಮತ್ತೊಂದು ಪ್ರಕರಣ ಈಗ ಹುಬ್ಬಳ್ಳಿಯಲ್ಲಿ ನಡೆದು ಹೋಗಿರುವಂಥದ್ದು. ಇವತ್ತು ಬೆಳ್ಳಂಬೆಳಗ್ಗೆ ಹುಬ್ಬಳ್ಳಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈತ ತನ್ನ ಪ್ರೇಮ ನಿವೇದನೆಯನ್ನು ಅಂಜಲಿಯ ಬಳಿ ಹೇಳ್ಕೊಂಡಾಗ ಆಕೆ ಅದಕ್ಕೆ ನಿರಾಕರಿಸಿರ್ತಾಳೆ, ಒಲ್ಲೆ ಅಂದಿರ್ತಾಳೆ. ಆ ಕಾರಣಕ್ಕಾಗಿ ಈತ 1 ವಾರದ ಮುಂಚೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಂತೆ. ನೇಹಾ ಕೇಸ್ನಲ್ಲಿ ಹೇಗಾಯಿತು ಅದೇ ರೀತಿ ಆಗುತ್ತೆ, ನಿನಗೂ ಅದೇ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ದ ಹಾಗೆ ಮಾಡಿದ್ದಾನೆ ಪಾಪಿ ಗಿರೀಶ್ ಸಾವಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.